ನರನ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿಶತರೂಪರಿಗೆ ಸಮನೆನಿಸಿ ಪಾಪಿಗಳ ನಿರಯದೊಳು ನೆಲೆಗೊಳಿಸಿ ಸಜ್ಜನ ನೆರವಿಯನು ಪಾಲಿಸುವ ಔದುಂಬರ ಸಲಹೆಮ್ಮ ಬಿಡದಲೆ ಪರಮ ಕರುಣದಲ್ಲಿ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 22. ನರನ ನಾರಾಯಣನ ಹರಿಕೃಷ್ಣರ ಪಡೆದ ಪುರುಷಾರ್ಥ ತೆರದಲ್ಲಿ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಚಾರ್ಯರು ಧರ್ಮಗಳ ನಿರ್ಣಯಾಧಿಕಾರಿ ಶ್ರೀ ಯಮದೇವರ ಸ್ತೋತ್ರ ಮಾಡ್ತಾರೆ. ಸ್ವಯಂಭುವ ಮನ್ವಂತರದಲ್ಲಿ ಧರ್ಮರಾಯನಿಂದ ಇಬ್ಬರು ಪುತ್ರರು ಜನಿಸಿದರು. ನರನೆಂಬುವನು ಅಣ್ಣ, ನಾರಾಯಣನೆಂಬುವನು ಅವನ ತಮ್ಮನು. ಮಹಾವಿಷ್ಣುವೇ ನರ ನಾರಾಯಣರೆಂಬ ರೂಪದ್ವಯಗಳನ್ನು ತಾಳಿ ಯಮಧರ್ಮನ ಪುತ್ರನಾಗಿ ಅವತರಿಸಿದನು. ಹಿಂದೆ ಸಹಸ್ರ ಕವಚನೆಂಬ ದುಷ್ಟದಾನವನು 1000 ವರ್ಷಗಳ ಕಾಲ ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿ ಯಾರಿಂದಲೂ ಮರಣ ಬಾರದಂತೆ ಸಹಸ್ರ ಕವಚಗಳ ವರ ಪಡೆದಿದ್ದ ನರನಾರಾಯಣರಿಬ್ಬರೂ ತಪಸ್ಸನ್ನು ಆಚರಿಸುತ್ತಿದ್ದಾಗ ಸಹಸ್ರ ಕವಚನು ಅವರೊಡನೆ ಯುದ್ಧಕ್ಕೆ ನಿಂತನು. ನಾರಾಯಣನು ಯುದ್ಧಕ್ಕೆ ಹೋದರೆ ನರನು ತಪಸ್ಸಿನಲ್ಲಿರುತ್ತಿದ್ದ. ನರನ ಸರದಿ ಬಂದಾಗ ನಾರಾಯಣನು ತಪಸ್ಸಿನಲ್ಲಿರುತ್ತಿದ್ದ. ಹೀಗೆ ಪರ್ಯಾಯವಾಗಿ ನರನಾರಾಯಣರು ರಾಕ್ಷಸನ 999 ಕವಚಗಳನ್ನು ಸರದಿಯ ಮೇರೆಗೆ ಹರಿದು ಬಿಸುಟರು. ಯುದ್ಧದಲ್ಲಿ ಪರಾಜಿತನಾದ ಸಹಸ್ರ ಕವಚನು ಮರಣಾನಂತರ ಉಳಿದಿದ್ದ ಒಂದೇ ಕವಚದಿಂದಾಗಿ ಕರ್ಣನಾಗಿ ಅವತರಿಸಿದ. ಆಗ ನರನಾರಾಯಣರು ಅರ್ಜುನ ಮತ್ತು ಕೃಷ್ಣರಾಗಿ ಅವತರಿಸಿದರು. ಕೃಷ್ಣನಿಂದ ಕರ್ಣನು ಏಕ ಕವಚಾಪಹರಣದಿಂದಾಗಿ ಮೃತನಾದ. ಒಮ್ಮೆ ನರನಾರಾಯಣರು ತಪಶ್ಚರ್ಯೆಯಲ್ಲಿದ್ದಾಗ ಅವರ ತಪೋಭಂಗಗೈಯಲು ಇಂದ್ರನು ಅನೇಕ ಮಂದಿ ಅಪ್ಸರ ಸ್ತ್ರೀಯರನ್ನು ಕಳುಹಿಸಿದ. ಆಗ ನಾರಾಯಣ ಮುನಿ ತನ್ನ ತೊಡೆಯನ್ನು ಕೆರೆಯಲಾಗಿ ಊರ್ವಶಿ ಎಂಬ ಲೋಕೋತ್ತರ ಸ್ತ್ರೀ ಜನಿಸಿದಳು. ತೊಡೆಯಿಂದ ಜನಿಸಿದವಳಾದ್ದರಿಂದ ಊರ್ವಶಿ ಎಂಬ ನಾಮ. ಊರು ತೊಡೆ. ಆಗ ಅವಳ ರೂಪ ಸೌಂದರ್ಯಗಳಿಗೆ ನಾಚಿ ಉಳಿದ ಅಪ್ಸರ ಸ್ತ್ರೀಯರೆಲ್ಲರೂ ಹಿಂದಿರುಗಿದರು. ನರ ಶೇಷಾಂಶನಾದ ನರ ರೂಪ 1, ನಾರಾಯಣ ರೂಪ 1, ಹರಿರೂಪ 1, ಕೃಷ್ಣ ರೂಪ 1. ಹೀಗೆ 4 ಭಗವದ್ ರೂಪಗಳು. ಇವು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಪುರುಷ ಅರ್ಥಗಳಂತೆ. ಹೀಗೆ ಚತುರ್ವಿಧಗಳಾದ ಭಗವದ್ ರೂಪಗಳ ಉಪಾಸನೆಯಿಂದ ಭಗವದ್ ಅನುಗ್ರಹಕ್ಕೆ ಪಾತ್ರನಾದ ಯಮಧರ್ಮರಾಯನು 12ನೇ ಕಕ್ಷಕ್ಕೆ ಸೇರಿದ ದೇವತೆ. ಯಮಧರ್ಮರಾಯನು ವಿವಸ್ವಾನ್ ಸೂರ್ಯ, ತರಣಿ, ಚಂದ್ರ, ಶಶಿ ಮತ್ತು ಸ್ವಯಂಭುವ ಮನುವಿನ ಪತ್ನಿ ಶತರೂಪಾದೇವಿ ಈ ಮೂವರಿಗೂ ಸಮಾನನು. ಪಾಪಕರ್ಮಗಳನ್ನು ಮಾಡ್ಪ ದುರುಳರನ್ನು ನರಕದಲ್ಲಿ ಹಾಕಿ ಅವರು ಮಾಡಿದ ದುಷ್ಕರ್ಮಗಳಿಗನುಗುಣವಾಗಿ ಶಿಕ್ಷೆ ವಿಧಿಸುವ ಧರ್ಮಾಧಿಕಾರಿ. ಸಜ್ಜನರನ್ನು ಸನ್ಮಾನಿಸುವ ಮಹಾಮಹಿಮ ಯಮಧರ್ಮರಾಯನಿಗೆ ಔದುಂಬರ ಎಂಬ ನಾಮ. ಔದುಂಬರ ದಗ್ಧಾಯ ಎಂಬ ಯಮನಾಮಾವಳಿ. ಇಂತಹ ಔದುಂಬರ ನಾಮಕನಾದ ಯಮಧರ್ಮದೇವರು ಬಿಡದೆ ಪರಮ ಅಂತಃಕರಣ ಭಾವದಿಂದ ನಮ್ಮಗಳನ್ನು ರಕ್ಷಿಸಲಿ ಎಂದು ಪ್ರಾರ್ಥಿಸ್ತಾರೆ. ವಿಶೇಷ ವಿಚಾರ ಎಂದರೆ ಸಾಕ್ಷಾತ್ ಶ್ರೀ ಪರಮಾತ್ಮನ ಅವತಾರಗಳು 4: ನರ, ನಾರಾಯಣ, ಹರಿ ಮತ್ತು ಕೃಷ್ಣ. ನರನ ಅವತಾರವು ಭಗವಂತನ ಭಿನ್ನಾಂಶದಿಂದ ಕೂಡಿದ ಶೇಷಾಂಶವು. ನಾರಾಯಣ ರೂಪವು ಸಾಕ್ಷಾತ್ ಪರಮಾತ್ಮನ ಅವತಾರವು. ಧರ್ಮರಾಜನ ದಶೆಯಿಂದ ದಕ್ಷ ಪ್ರಜಾಪತಿಯ ಮಗಳಾದ ಮೂರ್ತಿ ಎಂಬಾಕೆಯಲ್ಲಿ ನರನಾರಾಯಣರು ನಾಮದಿಂದ ಪರಮಾತ್ಮನು ಅವತರಿಸಿದನು. ಒಂದು ಭಿನ್ನಾಂಶ, ಮತ್ತೊಂದು ಸ್ವಂಶ. ಇದಕ್ಕೆ ಪ್ರಮಾಣ ಧರ್ಮಸ್ಯ ದಕ್ಷ ದಹಿಮ ತುರ್ಯಜನಿಸಿ ಸ್ವಮೂರ್ತ್ಯ ನಾರಾಯಣೋ ನರ ಇತಿ ಸ್ವತಪಃ ಪ್ರಭಾವಃ.
ಭಾಗವತ ದ್ವಿತೀಯ ಸ್ಕಂದ ಅಧ್ಯಾಯ 7. ಅದೇ ಪರಮಾತ್ಮನು ಯಮಧರ್ಮನಲ್ಲಿ ಹರಿ ಎಂಬ ಹೆಸರಿನಿಂದ ಅವತರಿಸಿದನು. ಇದಕ್ಕೆ ಪ್ರಮಾಣ ಉದಪಾದಿ ಧರ್ಮತನಯೋ ಹಯಂ ಹರಿ ಸ್ವಯಮೇವಸ್ಯ ಸಹಜೋ ವೃಷಾಯತೆ. ಹಾಗೆಯೇ ಕೃಷ್ಣ ಎಂಬ ಅಭಿಧ್ಯಾನದಿಂದ ಶ್ರೀ ಪರಮಾತ್ಮನೇ ಯಮಧರ್ಮನಲ್ಲಿ ಅವತರಿಸಿದನು. ಈ ಕೃಷ್ಣ ಶ್ರೀ ಕೃಷ್ಣರೂಪ, ದೇವಕಿ ಪುತ್ರ ಕೃಷ್ಣರೂಪವಲ್ಲ. ಈ ರೀತಿ ಯಮಧರ್ಮನಿಗೆ ನರ, ನಾರಾಯಣ, ಹರಿ, ಕೃಷ್ಣ ಎಂಬ 4 ಪುತ್ರರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.